ನಮಸ್ಕಾರ ಎಲ್ರಿಗೂ ಸ್ಪಿರಿಚುವಲ್ ಕನ್ನಡಿಗ ಚಾನೆಲ್ಗೆ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ನೀವು ಕೇಳಿರ್ತೀರ ಬ್ರಹ್ಮ ಸತ್ಯ ಹಾಗೂ ಜಗತ್ ಮಿಥ್ಯ ಅಂತ. ಸೊ ಈ ಬ್ರಹ್ಮ ಸತ್ಯ ಅಂದ್ರೆ ಏನು, ಈ ಜಗತ್ ಮಿಥ್ಯ ಏನಕ್ಕೆ ಅಂತಾರೆ, ಸೊ ಇವೆಲ್ಲದರ ಪ್ರಶ್ನೆಗಳಿಗೆ ನಮಗೆ ಉತ್ತರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಮೇಜರ್ ಆಗಿ ಬರೋದು 3 ಪಾಯಿಂಟ್ಸ್. ಈ 3 ಪಾಯಿಂಟ್ಸ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಕಂಪ್ಲೀಟ್ ಆಗಿ ನಾವು ಅರ್ಥ ಮಾಡ್ಕೊಂಡಂಗೆ. ಸೊ ಅದ್ರಲ್ಲಿ ಮೊದಲನೇದು ಬರೋದು ಸತ್ಯ, ಎರಡನೇದು ಬರೋದು ಮಿಥ್ಯ, ಮೂರನೇದು ಬರೋದು ಅಸತ್ಯ. ಸೊ ಈ ಜಗತ್ತಿನಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು, ಅಥವಾ ಸತ್ಯ ಯಾವುದು, ಸತ್ಯನ ಅದಕ್ಕೆ ಸತ್ಯನೇ ಅಂತ ಯಾಕೆ ಕರೀತಾರೆ, ಹಾಗೇನೆ ಈ ಜಗತ್ತಿನಲ್ಲಿ ಯಾವುದು ಅಸತ್ಯ, ಹಾಗೇನೆ ಈ ಜಗತ್ತನ್ನ ಮಿಥ್ಯ ಅಂತ ಯಾವುದಕ್ಕೆ ಕರೀತಾರೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಈ 3 ವಿಭಾಗಗಳಲ್ಲಿ ಮೊದಲನೇದು ಬರೋದು ಸತ್ಯ. ಸೊ ಸತ್ಯ ಏನಕ್ಕೆ ಅಂತಾರೆ ಅಂದ್ರೆ, ಸತ್ಯನಿಂದಾನೇ ಈ ಜಗತ್ತು ಕ್ರಿಯೇಟ್ ಆಗಿರೋದು, ಸತ್ಯನಿಂದಾನೇ ಈ ಜಗತ್ತು ನಡೀತಾ ಇರೋದು. ಹಾಗೇನೆ ಆ ಸತ್ಯಕ್ಕೇನೆ ಹಲವಾರು ಹೆಸರುಗಳಿವೆ. ಕೆಲವೊಬ್ರು ದೇವ್ರು ಅಂತಾರೆ, ಕೆಲವೊಬ್ರು ಪರಮಾತ್ಮ ಅಂತಾರೆ, ಕೆಲವೊಬ್ರು ಆತ್ಮ ಅಂತಾರೆ, ಕೆಲವೊಬ್ರು ಅವೇರ್ನೆಸ್ ಅಂತಾರೆ, ಕೆಲವೊಬ್ರು ಕಾನ್ಶಿಯಸ್ನೆಸ್ ಅಂತಾರೆ. ಇದನ್ನ ಬೇರೆ ಬೇರೆ ಹೆಸರುಗಳಿಂದ ಜನರು ಕರೀತಾ ಇರ್ತಾರೆ. ಆ ಸತ್ಯಕ್ಕೆ ಹೆಸರೇ ಪರಮಾತ್ಮ, ಆತ್ಮ, ಕಾನ್ಶಿಯಸ್ನೆಸ್. ಸೊ ಈ ಆತ್ಮ ಅನ್ನೋದೇ ಅಥವಾ ಈ ಪರಮಾತ್ಮ ಅನ್ನೋದೇ ನಿಜವಾದ ಸತ್ಯ. ಈ ಆತ್ಮ ಅನ್ನೋದಕ್ಕೆ ತನ್ನದೇ ಆದ ಯಾವುದು ಆಕಾರವಿಲ್ಲ, ಅದು ನಿರ್ವಿಕಾರ. ಅಂದ್ರೆ ತನ್ನದೇ ಆದ ಯಾವುದು ಫಾರ್ಮ್ ಹೊಂದಿಲ್ಲ. ಅದು ಯಾವುದೆಲ್ಲ ನೀವು ಫಾರ್ಮ್ ನೋಡ್ತಿರೋ ಅದು ಬರೀ ಜಗತ್ ಮಾತ್ರ ಆಗಿರುತ್ತೆ. ಅಂದ್ರೆ ಎಲ್ಲಿ ಆಕಾರ ಇರುತ್ತೋ ಅದು ಈ ಯೂನಿವರ್ಸ್ ಒಳಗಡೆ, ಟೈಮ್ ಅಂಡ್ ಸ್ಪೇಸ್ ಒಳಗಡೆ ಬರೋದು. ಯಾವುದು ಟೈಮ್ ಅಂಡ್ ಸ್ಪೇಸ್ ಒಳಗಡೆ ಬರುತ್ತೋ ಅದು ಜಗತ್ತು ಅಂತ ನಾವು ಪರಿಗಣಿಸುತ್ತೇವೆ. ಸೊ ಸತ್ಯ ಅನ್ನೋದಕ್ಕೆ ತನ್ನದೇ ಆದ ಯಾವುದು ಆಕಾರ ಇರಲ್ಲ, ಹಾಗೇನೆ ಸತ್ಯ ಅನ್ನೋದಕ್ಕೆ ತನ್ನದೇ ಆದ ಯಾವುದು ಗುಣ ಇರೋದಿಲ್ಲ, ಅದಕ್ಕೆ ಅದನ್ನ ನಿರ್ಗುಣ ಅಂತ ಕರೆಯೋದು. ಸೊ ತನ್ನದೇ ಆದ ಯಾವುದು ಆಕಾರ ಇಲ್ಲ, ತನ್ನದೇ ಆದ ಯಾವುದು ಗುಣಗಳಿರೋದಿಲ್ಲ, ಆದ್ರಿಂದ ಅದು ನಿರ್ಗುಣ ನಿರಾಕಾರ ಪರಬ್ರಹ್ಮ ಅಂತ ಅದನ್ನ ಕರೆಯೋದು. ಸೊ ಈ ಸತ್ಯಕ್ಕೆ ಸಾವಿಲ್ಲ, ಅದು ಅವಿನಾಶಿ ಅಂತ ಕರೀತಾರೆ. ಅವಿನಾಶಿ ಅಂದ್ರೆ ಯಾವುದು ನಾಶವಾಗುವುದಿಲ್ಲವೋ ಅದೇ ಅವಿನಾಶಿ. ಸೊ ಅವಿನಾಶಿ ಅಂದ್ರೆ ಅದು ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ಅದು ಮುಂಚೆನೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಅದಕ್ಕೆ ಯಾವುದು ಚೇಂಜ್ ಒಳಪಡಲ್ಲ. ಅದು ಯಾವುದು ಚೇಂಜಕ್ಕೆ, ಯಾವುದು ಪರಿವರ್ತನೆಗೆ ಅದು ಒಳಪಡಲ್ಲ. ಅದಕ್ಕೆ ತನ್ನದೇ ಆದ ಅಸ್ತಿತ್ವ ಇರುತ್ತದೆ. ಸೊ ಅದೇ ಈ ಸತ್ಯ. ಸತ್ಯ ಅಂದ್ರೆ ಪರಮಾತ್ಮ, ಪರಮಾತ್ಮ ಅಂದ್ರೆ ಆತ್ಮ, ಆತ್ಮ ಅಂದ್ರೆ ಪರಮಾತ್ಮ, ಪರಮಾತ್ಮ ಅಂದ್ರೆ ಸತ್ಯ. ಸೊ ಯಾವುದು ನಿಜವಾಗಿ ಸತ್ಯ ಇದೆಯೋ ಅದನ್ನ ನಾವು ಪರಮಾತ್ಮ, ಆತ್ಮ ಅಂತ ಪರಿಗಣಿಸ್ತೇವೆ. ಆ ಪರಮಾತ್ಮ ಮತ್ತು ಆತ್ಮ ಅನ್ನೋದು ಬೇರೆ ಯಾರು ಅಲ್ಲ, ಅದು ನೀವೇ. ನೀವನ್ನೋದು ಈ ಆಕಾರ ಅಲ್ಲ, ನಿಮ್ಮೊಳಗಿರುವ ಪರಮಾತ್ಮ ಅಥವಾ ನಿಮ್ಮೊಳಗಿರುವ ಆತ್ಮ. ನಾವು ದೇಹ ಮತ್ತು ಮನಸ್ಸು ಅಂತ ನಮ್ಮನ್ನ ಚಿಕ್ಕಂದಿನಿಂದಾನು ಇಲ್ಲಿವರೆಗೂ ನಾವು ಪರಿಗಣಿಸ್ತಾ ಬಂದಿದ್ದೀವಿ. ಹಾಗೇನೆ ನಾವು ಏನೇ ಹೊಸ ವಿಷಯವನ್ನು ಹೇಳಿದಾಗ ಅಥವಾ ನೀವೇ ಪರಮಾತ್ಮ ಅಂತ ನಾವು ಹೇಳಿದಾಗ, ಯಾರೋ ಒಬ್ರು ಹೇಳಿದಾಗ ನೀವು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಅದು ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂದ್ರೆ ಅದು ನಮ್ಮ ಅನುಭವಕ್ಕೆ ಅಷ್ಟು ಸಲೀಸಾಗಿ ಬರಲ್ಲ. ಹಾಗೇನೆ ಅದು ನಮ್ಮ ಚಿಕ್ಕಂದಿನಿಂದ ನಾವೇ ಪರಮಾತ್ಮ ಅಂತ ನಾವು ಪರಿಗಣಿಸಿರಲ್ಲ. ಅದಕ್ಕೇನೆ ಈ ಸತ್ಯ ಅನ್ನೋದೇನಿದೆ, ಸತ್ಯನೇ ನಾವು, ನಾವೇ ಪರಮಾತ್ಮ, ಪರಮಾತ್ಮನೇ ಆತ್ಮ, ನಾವೇ ಆತ್ಮ, ನಾವೇ ಸತ್ಯ. ಈ ಸತ್ಯವನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ನಮಗೆ ಸ್ವಲ್ಪ ತೊಂದರೆ ಆಗತ್ತೆ. ಯಾಕಂದ್ರೆ ನಾವು ಚಿಕ್ಕಂದಿನಿಂದ ಬಾಡಿ ಮತ್ತೆ ಮೈಂಡ್ನಲ್ಲಿ ಹಲವಾರು ವಿಧವಾಗಿ ನಾವು ಎಕ್ಸ್ಪೀರಿಯನ್ಸ್ಗಳನ್ನ ಮಾಡಿರ್ತೀವಿ. ನಾವೇ ಬಾಡಿ ಮತ್ತೆ ನಾವೇ ಮೈಂಡ್ ಅಂತ ನಮ್ಮನ್ನ ನಾವು ಪರಿಗಣಿಸ್ತಿರ್ತೀವಿ. ಸೊ ಅದಕ್ಕೇನೆ ನಾವೇ ಸತ್ಯ ಅಂತ ಯಾರು ಹೇಳಿದ್ರು ಕೂಡ ನಾವು ಅದನ್ನ ಸ್ವಲ್ಪ ಅರಗಿಸಿಕೊಳ್ಳೋಕೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಎಲ್ಲ ಓವರ್ ಆಲ್ ವಿಷಯ ಏನಪ್ಪಾ ಅಂದ್ರೆ,
ಸತ್ಯ ಅಂದ್ರನೇ ನೀವಂದ್ರನೇ ಪರಮಾತ್ಮ, ಆತ್ಮ ಅಂದ್ರನೇ ಪರಮಾತ್ಮ. ಸೊ ಈ ಜಗತ್ತಿನಲ್ಲಿ ಏನಾದ್ರೂ ಅಸ್ತಿತ್ವ ಇದೆ ಅಂದ್ರೆ ಅದು ಸತ್ಯಕ್ಕೆ ಮಾತ್ರ. ಸತ್ಯ ಅಂದ್ರೆ ನೀವು ಅಂದ್ರೆ ನಿಮ್ಮ ನಿಜ ಸ್ವರೂಪ. ಸೊ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಈ ಸತ್ಯಕ್ಕೆ ಅಸ್ತಿತ್ವ ಇದೆ, ಅದಕ್ಕೆ ಇದನ್ನ ಸತ್ಯ ಅಂತ ಕರೆಯೋದು. ಸೊ ಮೊದಲನೇ ಪಾಯಿಂಟ್ ಪ್ರಕಾರ ಸತ್ಯ ಅಂದ್ರೆ ಯಾವುದಕ್ಕೆ ಅಸ್ತಿತ್ವ ಇರುತ್ತದೋ ಅದೇ ನಿಜವಾದ ಸತ್ಯ, ಅದನ್ನ ಬಿಟ್ರೆ ಬೇರೆ ಏನು ಇರುವುದಿಲ್ಲ. ಸೊ ಇಲ್ಲಿ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮಿಥ್ಯ. ಈ ಜಗತ್ತನ್ನ ಎಲ್ಲರೂ ಮಿಥ್ಯ ಅಂತ ಗೆಲ್ತಾ ಇರ್ತಾರೆ. ಸೊ ಈ ಮಿಥ್ಯ ಅಂದ್ರೆ ಏನು ಅಂತ ನಾವು ಸೆಕೆಂಡ್ ಪಾಯಿಂಟ್ ಅಲ್ಲಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಥರ್ಡ್ ಪಾಯಿಂಟ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಡೋಣ. ಥರ್ಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ಥರ್ಡ್ ಪಾಯಿಂಟು ಅಸತ್ಯ. ಈಗ ನಾವು ಸತ್ಯ ಏನು ಅಂತ ನಾವು ಕರೆಕ್ಟ್ ಆಗಿ ತಿಳ್ಕೊಂಡಿದೀವಿ. ನಾವೇ ಸತ್ಯ, ಪರಮಾತ್ಮನೇ ಸತ್ಯ, ಆತ್ಮನೇ ಸತ್ಯ, ಕಾನ್ಶಿಯಸ್ನೆಸ್ ಅಥವಾ ಅವೇರ್ನೆಸ್ಸೇ ಸತ್ಯ ಅಂತ ನಾವು ಕರೆಕ್ಟ್ ಆಗಿ ತಿಳ್ಕೊಂಡಿದೀವಿ. ಸೊ ಅಸತ್ಯ ಯಾವುದು ಅಂದ್ರೆ ನಾವು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅಥವಾ ರಾತ್ರಿವರೆಗೆ ಮಲಗೋ ಮುಂಚೆನೂ ನಮ್ಮ ತಲೆಯಲ್ಲಿ ಹಲವಾರು ವಿಷಯಗಳು ಓಡ್ತಾ ಇರುತ್ತೆ. ಪಾಸ್ಟ್ ಆಗಲಿ, ಪ್ರೆಸೆಂಟ್ ಆಗಲಿ, ಫ್ಯೂಚರ್ ಆಗಲಿ, ಈ ಎಲ್ಲನೂ ಓಡ್ತಾ ಇರೋದು ಕೆಲವೊಂದು ಥಿಂಕಿಂಗ್ ನಾವು ಮಾಡ್ತಾ ಇರ್ತೀವಿ. ಇವೆಲ್ಲನೂ ಕೂಡ ಅಸತ್ಯ. ಇದಕ್ಕೆ ತನ್ನದೇ ಆದ ಯಾವುದು ಅಸ್ತಿತ್ವ ಇರೋದಿಲ್ಲ. ಹಾಗೇನೆ ಇದನ್ನ ಎಲ್ಲರೂ ಕೂಡ ಇದನ್ನ ಕರೆಕ್ಟ್ ಆಗಿ ಕನ್ಸಿಡರ್ ಮಾಡಿಕೊಂಡು ವ್ಯಾಲಿಡೇಟ್ ಮಾಡೋಕ್ಕಾಗಲ್ಲ. ಬೇರೆ ಬೇರೆ ಜನರಲ್ಲಿ ಬೇರೆ ಬೇರೆ ಥರದ ಇನ್ಫಾರ್ಮೇಷನ್ನು, ಬೇರೆ ಬೇರೆ ಥರದ ಮೆಮೊರಿ, ಆ ಮೆಮೊರಿ ಬೇಸ್ ಮೇಲೆ ಬೇರೆ ಬೇರೆ ತರಹದ ಇಮ್ಯಾಜಿನೇಷನ್ನು, ಬೇರೆ ಬೇರೆ ತರಹದ ಥಿಂಕಿಂಗು, ಹಾಗೇನೆ ಎಲ್ಲ ರೀತಿ ಹಲವಾರು ಯೋಜನೆಗಳು, ಥಿಂಕಿಂಗು, ಥಾಟ್ಸು ಕ್ರಿಯೇಟ್ ಆಗ್ತಾ ಇರುತ್ತೆ. ಅದು ಪಾಸ್ಟ್ ಆಗಿರಲಿ, ಪ್ರೆಸೆಂಟ್ ಆಗಿರಲಿ ಅಥವಾ ಫ್ಯೂಚರ್ ಆಗಿರಲಿ. ಈ ಎಲ್ಲದನ್ನು ನಾವು ನಮ್ಮ ತಲೆಯಲ್ಲೇ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ತನ್ನದೇ ಆದ ಯಾವುದು ಅಸ್ತಿತ್ವ ಇರೋದಿಲ್ಲ. ಅದು ಪಾಸ್ಟ್ನಲ್ಲಿ ಆಗಿರುತ್ತೆ ಅಥವಾ ಫ್ಯೂಚರ್ನಲ್ಲಿ ಆಗ್ತಾ ಇರ್ಬೋದು. ಅದು ನಮ್ಮನ್ನ ಇಮ್ಯಾಜಿನೇಷನ್ ಮೂಲಕ ನಾವು ನಮ್ಮ ತಲೆಯಲ್ಲೇ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ನಿಜವಾಗ್ಲೂ ತನ್ನದೇ ಆದ ಯಾವುದು ಅಸ್ತಿತ್ವ ಇಲ್ಲದೆ ಕಾರಣ ಅದನ್ನ ನಾವು ಅಸತ್ಯ ಅಂತ ಕರಿತೀವಿ. ಸೊ ಅದಕ್ಕೆ ಭೂತನ ನಾವು ಭೂತಕಾಲ ಅನ್ನೋದು, ಅಂದ್ರೆ ಪಾಸ್ಟ್ ಅನ್ನ ನಾವು ಭೂತಕಾಲ ಅಂತ ಕರಿತೀವಿ. ಭೂತ ಅಂದ್ರೆ ಇಲ್ಲದೆ ಇರುವುದು. ಯಾವುದು ನಿಜವಾಗ್ಲೂ ಇಲ್ಲದೆ ಇದೆಯೋ ಅದನ್ನ ನಾವು ಭೂತ ಅನ್ನೋದು. ಸೊ ಎಲ್ಲವೂ ನಮ್ಮ ಮೆಮರಿಯಲ್ಲಿ ಬಿದ್ದಿದ್ದು ಅದು ಪಾಸ್ಟ್. ಆ ಪಾಸ್ಟ್ ಮುಖಾಂತರ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಫ್ಯೂಚರ್ನ ನಾವು ಯೋಚನೆ ಮಾಡ್ಬೇಕಂದ್ರೂ ಕೂಡ ನಮ್ಮ ಮೆಮರಿ ಬೇಸ್ನಿಂದನೇ ನಾವು ಹಲವಾರು ವಿಷಯಗಳು ಏನು ಗ್ಯಾದರ್ ಮಾಡ್ಕೊಂಡಿರ್ತೀವೋ ಅದರಿಂದನೇ ನಾವು ಇಮ್ಯಾಜಿನೇಷನ್ ಮಾಡಿಕೊಂಡು ಫ್ಯೂಚರನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದು. ಸೊ ಅದಕ್ಕೆ ಇದು ಭೂತ ಅಂತೀವಿ. ಭೂತ ಅಂದರೆ ತನ್ನದೇ ಆದ ಯಾವುದು ಅಸ್ತಿತ್ವ ಇರೋದಿಲ್ಲೋ, ಯಾವುದು ನಿಜ ಅಲ್ಲವೋ ಅದೇ ಭೂತ. ಸೊ ನಮ್ಮ ತಲೆಯಲ್ಲಿ ಏನು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರು, ಟೈಮ್ ಅಂಡ್ ಸ್ಪೇಸ್ನಲ್ಲಿ ಎಲ್ಲ ನಡೀತಾ ಇರುತ್ತೋ ಅದು ಅಸತ್ಯ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈಗ ನಾವು ಮಿಥ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಇದಾಗಿ ನಾವು ಸತ್ಯ ಏನು ಅಂತ ತಿಳ್ಕೊಂಡ್ವಿ. ಹಾಗೇನೆ ನಾವು ಮೂರನೇ ಪಾಯಿಂಟ್ ಅಸತ್ಯ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಸತ್ಯ ಅಂದ್ರೆ ಪರಬ್ರಹ್ಮ ಅಥವಾ ಆತ್ಮ ಅಥವಾ ಪರಮಾತ್ಮ, ನಿಮ್ಮ ನಿಜ ಸ್ವರೂಪ, ಅದೇ ಸತ್ಯ. ಅಸತ್ಯ ಅನ್ನೋದು ನಿಮ್ಮ ತಲೆಯಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಏನು ಓಡ್ತಾ ಇರುತ್ತೋ ಪಾಸ್ಟ್, ಫ್ಯೂಚರ್, ಪ್ರೆಸೆಂಟು, ಅದೆಲ್ಲ ಅಸತ್ಯ. ಅದಕ್ಕೆ ತನ್ನದೇ ಆದ ಯಾವುದೂ ಅಸ್ತಿತ್ವ ಇಲ್ಲ. ಅದಕ್ಕೆ ನಾವು ಅದನ್ನ ಅಸತ್ಯ ಅಂತ ಪರಿಗಣಿಸೋದು. ಸೊ ಈ ಮಿಡಲ್ನಲ್ಲಿ ಬರೋದು ಮಿಥ್ಯ ಅಂದ್ರೆ ಏನು? ಜಗತ್ ಮಿಥ್ಯ, ಬ್ರಹ್ಮ ಸತ್ಯ, ಜಗತ್ ಮಿಥ್ಯ ಅಂತ ನಾವು ಕರಿತಾ ಇರ್ತೀವಿ. ಸೊ ಬ್ರಹ್ಮ ಸತ್ಯ ಅಂದ್ರೆ ನಮ್ಗೆ ಗೊತ್ತಾಯ್ತು ಸತ್ಯ ಏನಕ್ಕೆ ನಾವು ಬ್ರಹ್ಮ ಅಂತೀವಿ. ಅದಕ್ಕೆ ತನ್ನದೇ ಆದ ಯಾವುದೋ ಆಕಾರ ಇಲ್ಲ, ಅದೇ ಒಂದು ಅಸ್ತಿತ್ವದಲ್ಲಿರುವುದು. ಅದಕ್ಕೆ ನಿಜವಾಗ್ಲೂ ತನ್ನದೇ ಆದ ಅಸ್ತಿತ್ವ ಇದೆ, ಅದಕ್ಕೇನೆ ಅದು ಸತ್ಯವಾದದ್ದು. ಮಿಕ್ಕಿದ್ದೆಲ್ಲ ಇಲ್ಲಿ ಅಸತ್ಯ ಅಂತ ನಾವು ಪರಿಗಣಿಸ್ತಾ ಇರ್ತೀವಿ. ಹಾಗೇನೆ ಬ್ರಹ್ಮ ಸತ್ಯ, ಹಾಗೇನೆ ಜಗತ್ ಮಿಥ್ಯ ಅಂತ ಹೇಳಿದ್ದಾರೆ. ಜಗತ್ ಮಿಥ್ಯ ಏನಕ್ಕಪ್ಪ ಅಂದ್ರು ಅಂದ್ರೆ ಅದನ್ನ ನಾವು ಅಸತ್ಯ ಅಂತಾನು ಪರಿಗಣಿಸಬಹುದಿತ್ತು. ಆದ್ರೆ ಈಗ ನೀವೆಲ್ಲ ಜೀವಿಸ್ತಾ ಇರ್ತೀವಿ. ಜೀವಿಸೋವಾಗ ನಾವು ಟಚ್ ಮಾಡ್ತೀವಿ, ಫೀಲ್ ಮಾಡ್ತೀವಿ, ಈ ಜಗತ್ತನ್ನ ನಾವು ಅನುಭವಿಸ್ತಾ ಇರ್ತೀವಿ. ನಾವು ನೋಡಿದ್ರೆ ಈ ಜಗತ್ತೆಲ್ಲ ನಮ್ಗೆ ಕಾಣುತ್ತೆ. ಜಗತ್ತಂದ್ರೆ ಇಡೀ ಯೂನಿವರ್ಸ್. ನೀವು ಕಣ್ಣು ತೆಗೆದು ಇಲ್ಲಿ ಏನೇನ್ ನೋಡ್ತಾ ಇದ್ದೀರಾ ಇದೇ ಜಗತ್ತು. ಈ ಜಗತ್ತನ್ನ ಅವರು ಅಸತ್ಯ ಅಂತಾನೂ ಪರಿಗಣಿಸಿಲ್ಲ, ಹಾಗೇನೆ ಸತ್ಯ ಅಂತಾನೂ ಪರಿಗಣಿಸಿಲ್ಲ. ಇದನ್ನ ಮಿಥ್ಯ ಅಂತ ಹೇಳಿರೋದು.
ಮಿಥ್ಯ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದು ಸತ್ಯದ ತರ ಗೋಚರವಾಗುತ್ತದೋ, ಅಂದ್ರೆ ಅದು ಸತ್ಯ ಅಲ್ಲ ಆದ್ರೂ ಕೂಡ ಸತ್ಯ ಇರುವ ತರಾನೇ ಅದು ಭಾಸವಾಗ್ತಾ ಇರುತ್ತೆ. ಯಾಕಂದ್ರೆ ಎಲ್ಲ ಈ ನಮ್ಮ ಬಾಡಿ ಇದೆ ಅಲ್ವಾ, ಎಲ್ಲ ಆಕಾರ ಅಂದ್ರೆ ಫಾರ್ಮ್ಗೆ ತನ್ನದೇ ಆದ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ. ಸೊ ಕೆಲವೊಂದು ಲಿಮಿಟೇಷನ್ಸು ಕೆಲವೊಂದು ಇನ್ಸ್ಟ್ರೂಮೆಂಟ್ ಮೂಲಕ ನೀವು ಕೆಲವೊಂದು ವಿಷಯಗಳನ್ನ ನೋಡಿದ್ರೆ ಆ ಲಿಮಿಟೆಡ್ ಏನಿದೆ ಆ ಲಿಮಿಟ್ನಲ್ಲೇ ನೀವು ಆ ವಸ್ತುವಿನ ಮೂಲಕ ಆ ಇನ್ಸ್ಟ್ರೂಮೆಂಟ್ ಮೂಲಕ ನೀವು ಆ ಜಗತ್ತನ್ನ ನೀವು ನೋಡ್ಬೋದು. ಸೊ ಯಾವ ಇನ್ಸ್ಟ್ರೂಮೆಂಟ್ ಮೂಲಕ ನೀವು ಜಗತ್ತನ್ನ ನೋಡ್ತಾ ಇದ್ದೀರೋ ಅದೇ ರೀತಿ ನಿಮಗೆ ಜಗತ್ತು ಕಾಣಕ್ಕೆ ಶುರುವಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದಕ್ಕೆ ಹೇಳಬೇಕು ಅಂದ್ರೆ, ಈಗ ನಮ್ಮ ಕಣ್ಣಿನಿಂದ ನಾವೆಲ್ಲ ಗೋಚರ ಏನೇನು ಆಗ್ತಾ ಇದೆ ಅದನ್ನೆಲ್ಲ ನೋಡ್ತಾ ಇರ್ತೀವಿ, ವ್ಯಾಲಿಡೇಟ್ ಮಾಡ್ತಾ ಇರ್ತೀವಿ, ಅನುಭವಿಸ್ತಾ ಇರ್ತೀವಿ. ಆದ್ರೆ ನಮ್ಮ ಕಣ್ಣಿಗೂ ಒಂದು ಲಿಮಿಟ್ ಇದೆ. ಸೊ ನಮ್ಮ ಕಣ್ಣಿನಿಂದ ಏನೇನು ನೋಡಕ್ಕೆ ಸಾಧ್ಯ ಅದನ್ನ ಮಾತ್ರ ನಾವು ನೋಡ್ತೀವಿ, ಮಿಕ್ಕಿದೆಲ್ಲ ನಮ್ಗೆ ನೋಡಕ್ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ಕಣ್ಣಿಗೂ ತನ್ನದೇ ಆದ ಒಂದು ಲಿಮಿಟ್ ಇರುತ್ತೆ. ಅದೇ ತರಾನೇ ಈಗ ಬಾಡಿ ಥ್ರೂ ನೋಡ್ಬೇಕು ಅಂದ್ರೆ ನಾವು ಎಕ್ಸ್ರೇ ಮಷಿನ್ ನಲ್ಲಿ ನೀವು ಹೋಗಿ ನೋಡಿದ್ರೆ ಈ ಕಣ್ಣು ಕೂಡ ಒಂದು ಇನ್ಸ್ಟ್ರೂಮೆಂಟ್. ಈ ಕಣ್ಣನ್ನ ತೆಗೆದು ನೀವು ಬೇರೆ ಎಕ್ಸ್ರೇ ಮಷಿನ್ ಮೂಲಕ ನೀವು ಬೇರೆ ದೇಹವನ್ನ ನೋಡಿದ್ರೆ ದೇಹದ ಒಳಗಡೆ ಏನು ಮೂಳೆಗಳಿದೆ ಅವು ಕೂಡ ನಿಮಗೆ ಗೋಚರವಾಗ್ತದೆ. ಸೊ ಅದಕ್ಕೆ ಈ ಜಗತ್ತನ್ನು ನಿಮ್ಮ ಕಣ್ಣಿಗೆ ಏನೇನು ಕಾಣ್ತಾ ಇದೆಯೋ, ನಾವು ಏನು ಜೀವಿಸ್ತಾ ಇದೆಯೋ ನಮ್ಮ ಡೇ ಟು ಡೇ ಲೈಫ್ ನಲ್ಲಿ ಅದನ್ನ ಮಿಥ್ಯ ಅಂತ ಕರೆದಿದ್ದಾರೆ. ಮಿಥ್ಯ ಅಂದ್ರೆ ಸತ್ಯದ ತರ ಗೋಚರವಾಗುತ್ತೆ ಆದ್ರೆ ಅದು ಸತ್ಯ ಅಲ್ಲ. ಸೊ ಅದಕ್ಕೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಮೂಲಕ ಬೇರೆ ಬೇರೆ ರೀತಿಯಾಗಿ ಈ ಜಗತ್ತು ಕಾಣ್ತಾ ಇರುತ್ತೆ, ಅದಕ್ಕೇನೆ ಇದು ಸತ್ಯ ಅಲ್ಲ. ಸೊ ಸತ್ಯದ ತರ ಭಾಸವಾಗ್ತಾ ಇರುತ್ತೆ. ನನ್ನ ಮುಂದೆ ಇಲ್ಲೊಂದು ಟೇಬಲ್ ಇದೆ, ನಾ ಟೇಬಲ್ನ ನೋಡ್ಬೋದು, ಫೀಲ್ ಮಾಡ್ಬೋದು. ಅದೇ ಥರನೇ ನನ್ನ ಥರ ಇನ್ನು 100 ಜನನ ನೀವು ಕರೆಸಿದ್ರು ಕೂಡ ಅವರು ಕೂಡ ನೋಡಿ ಇದನ್ನು ಇದೇ ಟೇಬಲ್ ಅಂತ ವ್ಯಾಲಿಡೇಟ್ ಮಾಡ್ಬೋದು. ಅದಕ್ಕೇನೆ ಇದನ್ನ ಮಿಥ್ಯ ಅಂತ ಕರೆದಿರೋದು. ಇದು ಸತ್ಯ ಅಲ್ಲ ಆದ್ರೂ ಸತ್ಯದ ತರ ಭಾಸವಾಗುತ್ತೆ. ಇದನ್ನ ನಾವು ನೋಡ್ಬೋದು, ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು. ಆದ್ರೆ ಇದರ ಟೋಟಾಲಿಟಿನ ನಾವು ನೋಡಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಯಾವುದು ಫಾರ್ಮ್ ನಲ್ಲಿ ಇರುತ್ತೋ, ಯಾವುದಕ್ಕೆ ಆಕಾರ ಇರುತ್ತೋ ಆ ಆಕಾರಕ್ಕೆ ತನ್ನದೇ ಆದ ಕೆಲವೊಂದು ಲಿಮಿಟ್ಸ್ ಇರುತ್ತೆ. ಈಗ ನನ್ನ ಮುಂದೆ ಒಂದು ಮೊಬೈಲ್ ರೆಕಾರ್ಡ್ ಆಗ್ತಾ ಇದೆ ಅನ್ಕೊಳ್ಳಿ, ಅದರದೇ ಆದ್ರೆ ಒಂದು ಲಿಮಿಟ್ ಇರುತ್ತೆ, ಅದರದೇ ಆದ್ರೆ ಒಂದು ಪಿಕ್ಸೆಲ್ ಇರುತ್ತೆ, ಒಂದು 100 ಪಿಕ್ಸೆಲ್ ಇರುತ್ತೆ, ಕೆಲವೊಂದು 200 ಪಿಕ್ಸೆಲ್ ಇರುತ್ತೆ. ಈ ತರ ತನ್ನದೇ ಆದ ಇನ್ಸ್ಟ್ರೂಮೆಂಟ್ ತನ್ನದೇ ಆದ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ. ಆ ಲಿಮಿಟೇಷನ್ ನಲ್ಲಿ ಅದು ಏನ್ ತೋರಿಸ್ಬೇಕೋ ಅದನ್ನಷ್ಟೇ ತೋರ್ಸಕ್ ಸಾಧ್ಯವಾಗೋದು. ಸೊ ಅದಕ್ಕೆ ನಮ್ಮ ಕಣ್ಣಿನಿಂದ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೇ ಮಾತ್ರ ನಾವು ನೋಡಕ್ ಸಾಧ್ಯ ಆಗೋದು. ನಾವು ನಮ್ಮ ಕಣ್ಣಿನಿಂದ ಸತ್ಯವನ್ನ ನೋಡಕ್ಕೆ ಸಾಧ್ಯ ಇಲ್ಲ. ಇದನ್ನ ನೀವು ಸೈಂಟಿಫಿಕ್ ಆಗಿನೇ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದ್ರೆ, ಈ ಜಗತ್ತು ಯಾಕೆ ಇದನ್ನ ಮಿಥ್ಯ ಅಂತಾರೆ ಅಂದ್ರೆ ಈ ಸತ್ಯ ತರ ಭಾಸವಾಗುತ್ತೆ ಆದ್ರೆ ಇದು ಸತ್ಯ ಅಲ್ಲ. ಇದಕ್ಕೆ ನೀವು ಗೂಗಲ್ ನಲ್ಲಿ ಹೋಗಿ ಕ್ವಾಂಟಮ್ ಫಿಸಿಕ್ಸ್ ಅಂದ್ರೆ ವೇವ್ ಪಾರ್ಟಿಕಲ್ ಥಿಯರಿ ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಡೀಟೇಲ್ ಆಗಿ ಅದು ಕೊಡುತ್ತೆ. ಏನಪ್ಪಾ ಅಂದ್ರೆ ಯಾವಾಗ ನಾವು ಬೇರೆ ವಸ್ತುವನ್ನ ನೋಡ್ತೀವಿ ಅದು ನಮಗೆ ಸಾಲಿಡ್ ಫಾರ್ಮ್ ನಲ್ಲಿ ಕಾಣ್ತಾ ಇರುತ್ತೆ, ಆದ್ರೆ ಅದರ ನಿಜಾಂಶ ಏನಪ್ಪಾ ಅಂದ್ರೆ ಅದು ವೇವ್ ಫಾರ್ಮ್ ನಲ್ಲಿ ಇರುತ್ತೆ, ಅದು ಸಾಲಿಡ್ ಫಾರ್ಮ್ ನಲ್ಲಿ ಇರೋದಿಲ್ಲ. ಆದ್ರೆ ನಾವು ಯಾವಾಗ ನಮ್ಮ ಕಣ್ಣಿನ ಮುಖಾಂತರ ನಾವು ನೋಡ್ತೀವಿ ಮುಂದಿನ ಏನು ವಸ್ತು ಇದೆ ಅದು ಸಾಲಿಡ್ ಫಾರ್ಮ್ ನಲ್ಲಿ ಇದೆ ಅಂತ ನಮಗೆ ಭಾಸವಾಗುವ ತರ ಅದು ಕ್ರಿಯೇಟ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನಾವು ಬೇರೆ ಏನಾದ್ರೂ ವಸ್ತು ಇದ್ರೆ ಅದನ್ನ ನೋಡಿದ ತಕ್ಷಣ ನಾವು ಸಾಲಿಡ್ ಫಾರ್ಮ್ ಇದೆ ಅಂತ ನಾವು ಅನ್ಕೊಳ್ತಾ ಇರ್ತೀವಿ. ಆದ್ರೆ ಅದನ್ನ ಒಳಗಡೆ ಹೋಗಿ ನೀವು ಸ್ಟಡಿ ಮಾಡಿದ್ರೆ ಅದರ ನಿಜಾಂಶ ಏನಪ್ಪಾ ಅಂದ್ರೆ ಅದು ಸಾಲಿಡ್ ಫಾರ್ಮ್ ನಲ್ಲಿ ಇರೋದಿಲ್ಲ ಯಾವುದನ್ನು. ಇಲ್ಲೆಲ್ಲಾನು ಎನರ್ಜಿ ತರ ವೇವ್ಸ್ ತರ ಅದು ನಿರಂತರವಾಗಿ ಚಲಿಸ್ತಾ ಇರುತ್ತೆ. ಸೊ ಅದಕ್ಕೇನೆ ಇದು ಯಾವುದೇ ಇಲ್ಲಿ ಫಾರ್ಮ್ ಇರೋದಿಲ್ಲ, ಆದ್ರೂ ಕೂಡ ನಮ್ಮ ಮೈಂಡ್ ಮುಖಾಂತರ ನಾವು ನೋಡೋದ್ರಿಂದ ಅದು ನಮ್ಮ ಮೈಂಡ್ ಏನ್ ಮಾಡುತ್ತೆ, ನಮ್ಮ ಕಣ್ಣು ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಮುಖಾಂತರ ನಾವು ನೋಡಿದಾಗ ಅದು ಪ್ರೊಜೆಕ್ಟ್ ಮಾಡುತ್ತೆ. ಏನಪ್ಪಾ ಇದು ಮುಂದೆ ಒಂದು ಫಾರ್ಮ್ ಇದೆ, ಇದು ಸಾಲಿಡ್ ಆಗಿದೆ ಅಂತ ಅದು ಮೈಂಡ್ ಮುಖಾಂತರ ಪ್ರೊಜೆಕ್ಟ್ ಮಾಡುತ್ತೆ. ಅದರಿಂದಾನೇ ನಾವು ಸತ್ಯ ಬೇರೆ ಇರುತ್ತೆ ಆದ್ರೆ ಸತ್ಯವನ್ನ ಕರೆಕ್ಟ್ ಆಗಿ ನಮ್ಗೆ ನೋಡಕ್ಕೆ ಆಗಲ್ಲ. ಯಾಕಂದ್ರೆ ನಮ್ಮ ಇನ್ಸ್ಟ್ರೂಮೆಂಟ್ಗೂ ಕೆಲವೊಂದು ಲಿಮಿಟ್ಸ್ ಇರುತ್ತೆ. ಸೊ ಅದಕ್ಕೇನೆ ಯಾವ್ಯಾವ ಇನ್ಸ್ಟ್ರೂಮೆಂಟ್ ಮೂಲಕ ನೀವು ನೋಡಿದ್ರೆ ಕೆಲವೊಂದು ವಿಚಾರಗಳು ಬೇರೆ ಬೇರೆಯಾಗಿ ನಿಮಗೆ ಗೋಚರವಾಗುತ್ತೆ. ಅದಕ್ಕೆ ಇದನ್ನ ಸತ್ಯದ ತರ ಕಾಣಿದ್ರೂ ಕೂಡ ಇದು ಸತ್ಯ ಅಲ್ಲ, ಅದಕ್ಕೆ ಇದನ್ನ ಮಿಥ್ಯ ಅಂತ ಕರೆದಿರೋದು.
ಸೊ ಇದೇ ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅನ್ನೋದು. ಸತ್ಯ ಅಂದ್ರೆ ಏನು, ಮಿಥ್ಯ ಅಂದ್ರೆ ಏನು, ಹಾಗೇನೆ ಅಸತ್ಯ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಇದಕ್ಕೆ ಒಂದು ಬೆಸ್ಟ್ ಸೂಟೇಬಲ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ನಾವು ಬಿಲ್ಡಿಂಗ್ ಕಟ್ತಾ ಇರ್ತೀವಿ, ನೀವೆಲ್ಲರೂ ನೋಡಿರ್ತೀರ. ಮೊದಲು ಫೌಂಡೇಶನ್ ಹಾಕ್ತಾರೆ, ಆಮೇಲೆ ಬಿಲ್ಡಿಂಗ್ ಕಟ್ತಾರೆ. ಅದೇ ತರಾನೇ ಈ ಫೌಂಡೇಶನ್ ಅನ್ನೋದೇನಿದೆ ಇದೇ ಸತ್ಯ. ಆಮೇಲೆ ಅದ್ರ ಮೇಲೆ ಕಟ್ಟುವಂತ ಬಿಲ್ಡಿಂಗ್ ಏನಿದೆ ಅದೇ ಮಿಥ್ಯ, ಅಂದ್ರೆ ಅದು ಜಗತ್ತು. ಇದಕ್ಕೆ ಎಕ್ಸಾಂಪಲ್ ಆಗಿ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಫೌಂಡೇಶನ್ ಅನ್ನೋದಕ್ಕೆ ತನ್ನದೇ ಆದ ಅಸ್ತಿತ್ವ ಇರುತ್ತದೆ. ಈ ಫೌಂಡೇಶನ್ ಅಂದ್ರೇನೆ ಮಣ್ಣಿನೊಳಗಡೆ ಇರ್ತದೆ, ಅದೇ ಫೌಂಡೇಶನ್. ಅದಕ್ಕೆ ಒಂದು ತನ್ನದೇ ಆದ ಅಸ್ತಿತ್ವ ಇರುತ್ತದೆ. ಆದ್ರೆ ಫೌಂಡೇಶನ್ ಮೇಲ್ಗಡೆ ಕಟ್ಟೋ ಬಿಲ್ಡಿಂಗ್ ಇದೆಯಲ್ಲ, ಆ ಬಿಲ್ಡಿಂಗ್ಗೆ ತನ್ನದೇ ಆದ ಅಸ್ತಿತ್ವ ಇರೋದಿಲ್ಲ. ಆ ಫೌಂಡೇಶನ್ನೇ ಆ ಬಿಲ್ಡಿಂಗ್ ನ ಅಸ್ತಿತ್ವ ಆಗಿರುತ್ತೆ. ಆದ್ರೆ ನಮಗೇನ್ ಅನಿಸ್ತಾ ಇರುತ್ತೆ, ಆ ಬಿಲ್ಡಿಂಗ್ಗೆ ತನ್ನದೇ ಆದ ಅಸ್ತಿತ್ವ ಇದೆ ಅಂತ ನಾವು ಅನ್ನಿಸ್ತಾ ಇರುತ್ತೆ ಅಷ್ಟೇ. ಆದ್ರೆ ಅದು ನಿಜ ಅಲ್ಲ. ಅದರ ನಿಜಾಂಶ ಏನು, ಫೌಂಡೇಶನ್ನೇ ಆ ಬಿಲ್ಡಿಂಗ್ ನ ಅಸ್ತಿತ್ವವಾಗಿರುತ್ತದೆ. ಸೊ ಅದಕ್ಕೇನೆ ಯಾವುದಕ್ಕೆ ತನ್ನದೇ ಆದ ನಿಜವಾದ ಅಸ್ತಿತ್ವ ಇರುತ್ತದೋ ಅದೇ ಸತ್ಯ. ಸೊ ಇಲ್ಲಿ ಎಕ್ಸಾಂಪಲ್ ಮೂಲಕ ನಾವು ನೋಡಿದಾಗ ಇಲ್ಲಿ ಸತ್ಯ ಏನಪ್ಪಾ ಅಂದ್ರೆ ಫೌಂಡೇಶನ್ನೇ ಸತ್ಯ, ಬಿಲ್ಡಿಂಗ್ ಎಲ್ಲಾನು ಮಿಥ್ಯ ಅಂದ್ರೆ ಜಗತ್ತು ಇಲ್ಯೂಷನ್ ತರ ನಾವು ಕಾಣ್ತಾ ಇರ್ತೀವಿ. ಅದು ಸತ್ಯದ ತರ ಭಾಸವಾಗ್ತಾ ಇರುತ್ತೆ, ಆದ್ರೆ ಅದು ನಿಜವಾಗ್ಲೂ ಸತ್ಯ ಆಗಿರೋದಿಲ್ಲ. ಇದನ್ನೇ ನಾವು ಮಾಯೆ ನಾವೆಲ್ಲ ಕರಿತಾ ಇರ್ತೇವಲ್ವಾ, ಇದು ಬರೀ ಮಾಯೆ ಅಂತ, ಜಗತ್ತು ಬರೀ ಮಾಯೆ ಅಂತ ನಾವು ಕರಿತಾ ಇರ್ತೀವಿ. ಮಾಯೆ ಅಂದ್ರೆ ಬೇರೆ ಯಾವುದು ಅಲ್ಲ, ಮಿಥ್ಯವನ್ನೇ ಮಾಯೆ ಅನ್ನೋದು. ಮಿಥ್ಯ ಅಂದ್ರೆ ಏನು, ಯಾವುದು ಸತ್ಯದ ತರ ಗೋಚರವಾಗ್ತಾ ಇರುತ್ತೋ ಆದ್ರೆ ಅದು ಸತ್ಯ ಅಲ್ಲ, ಅದನ್ನೇ ಮಾಯೆ ಅನ್ನೋದು, ಅದನ್ನೇ ಮಿಥ್ಯ ಅನ್ನೋದು, ಅದನ್ನೇ ಜಗತ್ ಅನ್ನೋದು. ಈಗ ನಾವೇನ್ ಜೀವಿಸ್ತಾ ಇದೀವಿ ಡೇ ಟು ಡೇ ಲೈಫ್ ನಲ್ಲಿ, ಅದೆಲ್ಲನೂ ಮಿಥ್ಯ, ಅದು ಸತ್ಯ ಅಲ್ಲ. ಆದ್ರೆ ಸತ್ಯದ ತರ ಗೋಚರ ಆಗ್ತಾ ಇರುತ್ತೆ. ಈ ನಮ್ಮ ಜೀವನಕ್ಕೆ ಡೇ ಟು ಡೇ ಲೈಫ್ ನಲ್ಲಿ ನಾವೆಲ್ಲ ಜೀವಿಸ್ತಾ ಇರ್ತೀವಿ ನಮ್ಮ ದೇಹ ಮತ್ತು ಮನಸ್ಸಿನ ಮುಖಾಂತರ. ನಮ್ಮದೇ ಆದ ಇಲ್ಲಿ ದೇಹ ಮತ್ತು ಮನಸ್ಸಿಗೆ ತನ್ನದೇ ಆದ ಯಾವುದು ಅಸ್ತಿತ್ವ ಇರೋದಿಲ್ಲ. ಇದೊಂದು ಬಿಲ್ಡಿಂಗ್ ತರ, ನಮ್ಮ ಬಾಡಿ ಮತ್ತೆ ಮೈಂಡು ಇದು ಬಿಲ್ಡಿಂಗ್ ತರ. ಬಿಲ್ಡಿಂಗ್ಗೆ ತನ್ನದೇ ಆದ ಯಾವುದು ಅಸ್ತಿತ್ವ ಇರೋದಿಲ್ಲ. ಆದ್ರೆ ಫೌಂಡೇಶನ್ ಅನ್ನೋದು ತನ್ನದೇ ಆದ ಅಸ್ತಿತ್ವ ಹೊಂದಿರುತ್ತೆ. ಆ ಅಸ್ತಿತ್ವ ಹೊಂದಿರೋದಕ್ಕೇನೆ ಅದು ಮುಂಚೆನೂ ಇರುತ್ತೆ. ಬಿಲ್ಡಿಂಗ್ ಒಡೆದು ಹೋದ್ರೂ ಕೂಡ ಅದು ಫೌಂಡೇಶನ್ ಹಂಗೆ ಇರುತ್ತೆ, ಕೆಳಗಡೆ ಮಣ್ಣು ಎಲ್ಲ ಹಂಗೆ ಇರುತ್ತೆ, ಅದು ನಾಶವಾಗೋದಿಲ್ಲ. ಈ ತರಹದ ಬಿಲ್ಡಿಂಗ್ ಹಲವಾರು ಬಿಲ್ಡಿಂಗ್ ವರ್ಷಾನುಗಟ್ಲೆ ಹಳೆ ಬಿಲ್ಡಿಂಗ್ ಹೋಗಿ ಹೊಸ ಬಿಲ್ಡಿಂಗ್ ಬರ್ತಾ ಇರುತ್ತೆ. ಆದ್ರೆ ಫೌಂಡೇಶನ್ ಏನಿರುತ್ತೋ ಅದು ಹಂಗೆ ಸ್ಥಿತವಾಗಿರುತ್ತೆ, ಅದ್ರಲ್ಲಿ ಯಾವುದು ಚೇಂಜ್ ಉಂಟಾಗೋದಿಲ್ಲ. ಅದು ಮುಂಚೆನೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಇದು ಒಂದು ಬೆಸ್ಟ್ ಸೂಟೇಬಲ್ ಎಕ್ಸಾಂಪಲ್ ಮಾತ್ರ. ಇದೇ ತರನೇ ಈ ಫೌಂಡೇಶನ್ ಅಂತ ಕನ್ಸಿಡರ್ ಮಾಡಿದ್ರೆ ಸತ್ಯನೇ ಫೌಂಡೇಶನ್ನು. ಈ ಜಗತ್ ನಾವೆಲ್ಲ ನೋಡ್ತಾ ಇದೀವಿ ನಮ್ಮ ದೇಹದ ಮೂಲಕ, ಮನಸ್ಸಿನ ಮೂಲಕ, ಇದೇ ಜಗತ್ತು, ಇದೇ ಮಾಯೆ, ಇದೇ ಸತ್ಯದ ತರ ಗೋಚರವಾಗ್ತಾ ಇರುತ್ತೆ. ಆದ್ರೆ ಇದು ಸತ್ಯ ಅಲ್ಲ, ಇದನ್ನೇ ಅದಕ್ಕೆ ಮಿಥ್ಯ ಅನ್ನೋದು. ಸೊ ಇದೊಂಥರ ಬಿಲ್ಡಿಂಗ್ ಇದ್ದಂಗೆ, ಬಿಲ್ಡಿಂಗ್ಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ, ಆದ್ರೆ ಫೌಂಡೇಶನ್ ಹಂಗೆ ಇರುತ್ತೆ. ಅದಕ್ಕೇನೆ ಯಾವುದಕ್ಕೆ ಸತ್ಯವಾಗಲು ಅಸ್ತಿತ್ವ ಇರುತ್ತೋ, ಯಾವುದಕ್ಕೆ ನಿಜವಾದ ಅಸ್ತಿತ್ವ ಇರುತ್ತದೋ ಅದೇ ಸತ್ಯ. ಸೊ ಇಲ್ಲಿ ಯಾವುದಕ್ಕೆ ನಿಜವಾದ ಅಸ್ತಿತ್ವ ಇದೆ, ಎಕ್ಸಾಂಪಲ್ ನಲ್ಲಿ ನೋಡಿದ್ರೆ ಫೌಂಡೇಶನ್ಗೆ ಅಸ್ತಿತ್ವ ಇದೆ. ಹಾಗೇನೆ ನಮ್ಮ ಜೀವನದಲ್ಲಿ ನಾವು ನೋಡಿದ್ರೆ ನಮ್ಮ ನಿಜ ಸ್ವರೂಪ, ನಮ್ಮ ಯಾವ್ದು ಆತ್ಮ ಅಂತೀವಿ, ಅದರಿಂದಾನೇ ಎಲ್ಲಾನು ಇದು ಜಗತ್ ಕ್ರಿಯೇಟ್ ಆಗಿರೋದು. ಅದಕ್ಕೇನೆ ಯಾವುದಕ್ಕೆ ಅದು ಫೌಂಡೇಶನ್ನು ಅಂದ್ರೆ ಯಾವುದಕ್ಕೆ ತನ್ನದೇ ಆದ ಅಸ್ತಿತ್ವ ಇದೆಯೋ ಅದನ್ನೇ ನಾವು ಸತ್ಯ ಅಂತ ಪರಿಗಣಿಸೋದು. ಅದಕ್ಕೆ ಅಂದಿರೋದು ಏನಪ್ಪಾ ಅಂದ್ರೆ ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತ. ಸೊ ಬ್ರಹ್ಮ ಅಂತ ಏನಿದೆ ಅದನ್ನ ಬ್ರಹ್ಮನ್ ಅಂತ ಕರೀತಾರೆ. ನಾವು ಟಿವಿಯಲ್ಲಿ ನೋಡೋ ತರ 4 ಮುಖದ ಬ್ರಹ್ಮ ಇರ್ತಾನೆ, ಬ್ರಹ್ಮ ಅಲ್ಲ. ಬ್ರಹ್ಮನ್ ಅಂದ್ರೆ ಯಾವುದು ಸತ್ಯ ಇದೆಯೋ, ಯಾವುದು ಪರಮಾತ್ಮ ಅಂತಾರೆ, ಯಾವುದಕ್ಕೆ ಆತ್ಮ ಅಂತಾರೆ, ಯಾವುದಕ್ಕೆ ಕಾನ್ಶಿಯಸ್ನೆಸ್ ಅಂತಾರೆ, ಯಾವುದಕ್ಕೆ ಅವೇರ್ನೆಸ್ ಅಂತಾರೆ, ಅದೆಲ್ಲನೂ ನೀವೇ ಪರಮಾತ್ಮ, ನೀವೇ ಆತ್ಮ, ನೀವೇ ಸತ್ಯ. ನಿಮ್ಮದೇ ಆದ ಅಸ್ತಿತ್ವ ಇರೋದಿಲ್ಲಿ.
ಆದರೆ ನಮ್ಮನ್ನ ನಾವು ದೇಹ ಮತ್ತು ಮನಸ್ಸಂತ ಪರಿಗಣಿಸ್ತಾ ಇರ್ತೀವಿ. ಅದಕ್ಕೆ ನಮಗೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಇಲ್ಲ ಅಂದ್ರೆ ಸತ್ಯ ಏನಿದೆಯೋ ನಿಮ್ಮ ನಿಜ ಸ್ವರೂಪನೇ ಸತ್ಯ, ಮಿಕ್ಕಿದೆಲ್ಲವೂ ಮಿಥ್ಯ ಅಥವಾ ಅದನ್ನ ಮಾಯೆ ಅಂತ ನಾವು ಪರಿಗಣಿಸ್ತಾ ಇರ್ತೀವಿ. ಸೊ ಈ ಎಕ್ಸಾಂಪಲ್ ಮೂಲಕ ನೀವು ಕರೆಕ್ಟ್ ಆಗಿ ಅದನ್ನ ತಿಳ್ಕೊಂಡ್ರೆ ಸತ್ಯ ಅಂದ್ರೆ ಏನು, ಮಿಥ್ಯ ಅಂದ್ರೆ ಏನು, ಮತ್ತೆ ಅಸತ್ಯ ಅಂದ್ರೆ ಏನು ಅಂತ ಈ ವಿಡಿಯೋದ ಮೂಲಕ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸತ್ಯ ಅಂದ್ರೆ ಏನು, ಮಿಥ್ಯ ಅಂದ್ರೆ ಏನು, ಹಾಗೇನೆ ಅಸತ್ಯ ಅಂದ್ರೆ ಏನು ಅಂತ ಕರೆಕ್ಟ್ ಆಗಿ ತಿಳ್ಕೊಂಡಿದೀವಿ ಅನ್ಕೊಳ್ತಾ ಇವತ್ತಿನ ಈ ಟಾಪಿಕ್ ನಾನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗೇನೆ ಯಾರು ಈ ವಿಡಿಯೋನ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರೋ, ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.